ಸುಶೀಲ್ ಸಾವಿತ್ರಿನ ಹೇಗ್ ಕಡ್ಡಿ ಮುರಿದಾಗ ಮಾತಾಡ್ ಹೊಟ್ಟೋದ್ಲು ಅಂತ ಏನ್ ಹೂ ಅಂತ ಸುಮ್ನೆ ಹೇಳ್ತಾ ಇದೀರಲ್ಲ. ಈ ಮನೆಗೆ ನೀವ್ ಯಜಮಾನ, ನೀವ್ ಹೇಳಿದ್ದೆ ನಡಿಬೇಕು. ಮಗು ಅವಳದ್ದಲ್ವಾ ವೈಶಾಲಿ? ನಮ್ಗೇನೋ ಅಲ್ವಾ ಹಾಗಿದ್ರೆ? ನೀವಂತೂ ಅದ್ರ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀರಲ್ಲ. ಏನೋ ಅವಳೊಬ್ಳೆ ಹೆತ್ತಿರೋದು ಅನ್ನೋ ತರ ಆಡ್ತಾಳೆ. ಅವಳು ಹಾಗೇನು ಹೇಳಿಲ್ಲ. ಮತ್ತಿನ್ನೇನ್ರಿ, ನನ್ನ ಮಗು ನಾಮಕರಣ ಅಂತಾಳೆ. ನಮ್ಗೋದು ಮೊಮ್ಮಗುನೇ, ಅವಳಿಗಿಂತ ಹೆಚ್ಚಾಗಿ ನಮ್ಗ ಅದ್ರ ಮೇಲೆ ಹಕ್ಕಿದೆ. ಆ ಮಗುಗ್ ಸಿಗೋದು ನಮ್ಮನೆ ಹೆಸರು, ಅವಳದಲ್ಲ. ಅವಳು ಈ ಮನೆಗೆ ಸೇರಿದವಳೆ ವೈಶಾಲಿ. ಈ ರೀತಿ ನೀವು ಅವಳಿಗೆ ಸಪೋರ್ಟ್ ಮಾಡಿನೇ ಇವತ್ತು ಅವಳು ಈ ರೀತಿ ಮಾತಾಡ್ತಾ ಇರೋದು. ನೀವ್ ದೊಡ್ಡವರು, ನಿಮ್ಗೆ ಇಷ್ಟ ಬಂದ ಹಾಗೆ ಮಾಡಿ ಅಂತ ಹೇಳುತ್ತಾನೆ. ಇಷ್ಟ ದಿವ್ಸ ಹಾಗೆ ಹೇಳ್ತಿದ್ಲು ತಾನೆ. ಹಾ, ಈಗ್ಲಾದ್ರೂ ಅವಳು ಗಿಂಡಿದ್ ನೋವು ಗೊತ್ತಾಯ್ತಲ್ಲ ನಿಮ್ಗೆ. ಕಾಂಚನ ಅದನ್ನೇ ಹೇಳ್ತಾ ಇದ್ದಿದ್ದು. ಅವ್ರ ಅಮ್ಮನ ಬಗ್ಗೆ ಆಡ್ಕೊಂಡಲ್ಲ, ಅದಕ್ಕೆ ಹಠ ಸಾಧಿಸ್ತಾ ಇದ್ದಾಳೆ. ಹಾಗೆಲ್ಲ ಏನು ಇಲ್ಲ ವೈಶಾಲಿ. ಅದಕ್ಕೆ ಮುಂಚೆನೂ ಅವಳ ಛತ್ರದಲ್ಲಿ ನಾಮಕರಣ ಮಾಡೋದು ಬೇಡ ಅಂದಿದ್ಲು. ನೀವ್ ಹೀಗೇನೆ ಬೇರೆಯವ್ರನ್ನ ವಹಿಸ್ಕೊಂಡು ನಮ್ಮನ್ ಗೂಬೆ ಮಾಡ್ಬಿಡಿ. ನೋಡಿ, ಅವಳು ಏನೇ ಬಡ್ಕೊಂಡ್ರು ಸರಿ, ಈ ನಾಮಕರಣನ ನಮಗ್ ಹೇಗ್ ಬೇಕೋ ಹಾಗೆ ಮಾಡೋಣಂತೆ. ಇಷ್ಟೊಂದು ಜೋರಾಗಿ ಮಾಡೋದಕ್ಕೆ ಅವ್ರ ತವ್ರ ಮನೆಯವ್ರಿಗೆ ಶಕ್ತಿ ಇಲ್ಲ. ಇನ್ ಮಾತ್ ಕೂತ್ಕೊಂಡ್ ಬಿಡುತ್ತಲ್ಲ, ಅದಕ್ಕೆ ಅವಳು ಸಿಂಪಲ್ ಆಗಿ ಮಾಡೋಣ ಅಂತ ಹೇಳ್ತಾ ಇರೋದು. ಅವ್ರ ಮನೆಯವ್ರಿಗೆ ಆಡಂಬರ ಇಷ್ಟ ಇಲ್ವಂತೆ. ಇದು ಹೇಗಿದೆ ನೋಡಿ. ನೀವು ಅವಳ ಮದ್ವೆ ನೋಡ್ಬೇಕಾಗಿತ್ತು. ಸಾಲ ಸೋಲ ಮಾಡಿ ಗ್ರ್ಯಾಂಡ್ ಆಗಿ ಬ್ಯಾಂಗ್ಳೂರ್ ಪ್ಯಾಲೇಸ್ ಅಲ್ಲಿ ಮಾಡಿದ್ರು. ಅದನ್ನ ತೂಗ್ಸೋದಕ್ಕೆ ವಿನುತನ ಬೋರ್ಡ್ ಹೋಗಿ ಮದ್ವೆ ಆಗೋದಕ್ಕೆ ಎನ್ಕರೇಜ್ ಮಾಡಿದ್ರು. ನಾನ್ ಆಮೇಲೆ ಗ್ರ್ಯಾಂಡ್ ರಿಸೆಪ್ಷನ್ ಮಾಡಿದ್ದು. ಅದಕ್ಕೆ ನೀವು ಬಂದಿದ್ರಲ್ಲ. ಸ್ವಲ್ಪ ಸುಮ್ಮನಿರ್ತೀಯ ವೈಶಾಲಿ. ಮೊದ್ಲು ದಿನ ಗೊತ್ತು ಮಾಡಿ ಆಮೇಲೆ ಹೇಗ್ ಮಾಡೋದು ಅಂತ ಡಿಸೈಡ್ ಮಾಡೋಣ. ಅದ್ ಯಾವತ್ತಾದ್ರೂ ಆಗಿರ್ಲಿರಿ, ಆದ್ರೆ ನಾವ್ ಅನ್ಕೊಂಡಾಗೆ ಆಗ್ಬೇಕು ಅಷ್ಟೇ. ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ಬಣ್ಣದ ಅಂಗಿ ತೊಟ್ಟ ತಂಗಿ, ಇಟ್ಟು ಪುಟಾಣಿ ಮಕ್ಕಳ ರಾಣಿ ಬತ್ತಾಳೆ, ಬತ್ತಾಳೆ ಬಲೆ ಬಂಗಾರ ತಂಗಿ ಬತ್ತಾಳೆ. ಮಗುನ ಹೊರಗಡೆ ಕರ್ಕೊಂಡ್ ಏನ್ ಮಾಡ್ತಿದ್ರ? ಅವ್ವ, ಆಚೆ ಕಡೆ ತಂಪಾಗಿ ಗಾಳಿ ಬೀಸೈತೆ, ಮಗಿಗೆ ಜ್ವರ ತಾಪನೂ ಇಳ್ದೈತೆ. ಅದಕ್ಕೆ 1-4 kg ಆಡಿಸ್ಕೊಂಡು ಕರ್ಕೊಂಡೋಗವ ಅಂತ ಬಂದೆ. ಪರವಾಗಿಲ್ವಾ ಹಾಗೆ ಮಾಡಿದ್ರೆ? ಡಾಕ್ಟ್ರಪ್ಪನು ಹೇಳುದಲ್ವಾ, ತಂಪಾದ ಗಾಳಿಲಿದ್ರೆ ಜ್ವರ ತಾಪ ಜಲ್ದಿ ಇಳಿತದೆ ಅಂತ. ಸರಿ ಮಾವಯ್ಯ. ಬತ್ತಾಳೆ ಬಲೆ ಬಂಗಾರ ತಂಗಿ ಬತ್ತಾಳೆ. ಮಾವಯ್ಯ, ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು, ಮಗುನ ವಿನುತನ್ ಕೈ ಕೊಟ್ಟು ಹೊರಗಡೆ ಕರ್ಕೊಂಡು ಹೋಗಕ್ ಹೇಳ್ತೀರಾ? ಯಾಕವ್ವ, ನಾನು ಎತ್ಕೋಬಾರ್ದ ಮಗಿನ? ಅಯ್ಯೋ ಮಾವ, ಹಾಗನ್ನ. ಅದು ಆಗ್ಲೇ ವಿನುತಾ ಮಗುನ ಎತ್ಕೊಳಕ್ಕೆ ಅಂತ ಬಂದಿದ್ಲು. ಮಗು ಮಲಗಿತ್ತು, ಜ್ವರನೂ ಇತ್ತು. ಎತ್ಕೊಂಡ್ರೆ ಮೈ ಶಾಖಕ್ಕೆ ಜ್ವರ ಏರುತ್ತೆ ಅನ್ಬಿಟ್ಟು ಬೇಡ ಅನ್ಬಿಟ್ಟೆ. ಸರಿಯಾಗಿ ಹೇಳಿದ್ಯಲ್ಲವ. ವಿನುತಾ ತಪ್ಪು ತಿಳ್ಕೊಂಡಿದ್ದಾಳೆ ಮಾವಯ್ಯ. ಅದ್ರಾಗ ಏನವ್ವ ಐತೆ? ಈಗ ನನಗೂ ಹೇಳ್ದೆ ಮಗಿನ ವಿನೋತನ ಕೈ ಕೊಟ್ಬಿಡಿ ಅಂತ. ನಾ ತಪ್ಪು ತಿಳ್ಕೊಂಡ? ನೀವು ಹಾಗೆ ತಪ್ಪು ತಿಳ್ಕೊಳ್ಳಲ್ಲ ಅಂತ ನಂಗೆ ಗೊತ್ತು ಮಾವಯ್ಯ, ಆದ್ರೆ ವಿನುತಾ ಸ್ವಲ್ಪ ಸೂಕ್ಷ್ಮ. ಸರಿ, ನಾ ಹೇಳ್ತೀನಿ ಬಿಡವ್ವ. ಅವಳು ಬೇಜಾರು ಮಾಡ್ಕೊಂಡಿದ್ರೆ ಅವಳಿಗೆ ಸಮಾಧಾನ ನೀವೇ ಹೇಳಬೇಕು ಮಾವಯ್ಯ. ಅವಳ ಮನ್ಸನ್ನ ನೋಯಿಸೋ ಉದ್ದೇಶ ನನಗೆ ಖಂಡಿತ ಇರಲಿಲ್ಲ. ಅಯ್ಯಯ್ಯೋ, ನಿನ್ ಬಗ್ಗೆ ಯಾರು ನಾನು ತಪ್ಪು ತಿಳ್ಕೊಳ್ಳೋದು ಉಂಟೇನವ್ವ? ಅವಳಿಗೆ ನೀವೇ ಹೇಳ್ತೀರಾ ಮಾವಯ್ಯ? ನಿನ್ಗೆ ಯಾಕವ್ವ? ನಾನು ಹೇಳ್ತೀನಿ ಕಾಂಚನ ಅಂತಾವು, ತಪ್ಪಾಯ್ತು ಅಂತ ಅವಳೇ ನಿನ್ ತಗೋಗ್ ಬರ್ಬೇಕು. ಹಂಗ್ ಮಾಡ್ತೀನಿ, ನೋಡ್ತಾ ಇರು. ಅಯ್ಯೋ, ಅವಳು ಹೇಳೋದು ಕೇಳೋದು ಏನು ಬೇಡ ಮಾವ. ಎಲ್ರೂ ಮನ್ಸನ್ನ ತಿಳಿಯಾಗಿಟ್ಕೊಂಡ್ರೆ ಸಾಕು. ಅದ್ಯಾಕವ್ವ? ನೋಡ್ತಾ ಇರು ಹೆಂಗ್ ಬತ್ತಾಳೆ ಅಂತ. ಬತ್ತಾಳೆ ಬಲೆ ಬಂಗಾರ ತಂಗಿ ಬತ್ತಾಳೆ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಣ್ಣದ ಅಂಗಿ ತೊಟ್ಟ ತಂಗಿ. ನೋಡಕ್ಕೆ ಬೋ ಚಿಕ್ಕದಾಗ ಇಟ್ಕೊಡವ, ಒಂದೇ ಸಮ ಎತ್ಕೊಂಡಿದ್ರೆ ಬೋ ಭಾರ ಅನಿಸ್ತದೆ. ಎತ್ಕೊಳ್ಳೋ ಓಸೆ. ಎತ್ಕೋ, ಆದ್ರೆ ಈಗ ಬೇಡ. ಮಗುಗೆ ಈಗ ತಾನೇ ಜ್ವರ ಬಿಟ್ಟಿದೆ, ಶಾಖ ತಾಕ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅವಳು ಎದ್ದ ಮೇಲೆ ಆಡ್ಸು. ಓಸಿ ಎತ್ಕೊಳ್ಳವ. ಬೇಡ ಅಂಕಲ್, ಅಕ್ಕಂಗೆ ಕೊಡಿ. ಅವಳು ರೆಸ್ಟ್ ತಗೊಳ್ಳಿ ಕಣವ. ನಾನು ಮಗುನ ಎತ್ಕೊಂಡ್ರೆ ಅಕ್ಕ ಏನಾದರೂ ಅಂತಾರೆ.
ಏನ್ ಮಾತು ಅಂತ ಆಡ್ತೀಯವ್ವ? ಈಗ ನಾನು ಎತ್ಕೊಂಡಿಲ್ವೇನವ? ನನ್ನಂತ ಕಾಡ್ ಮನ್ಸನ್ಗೆ ಕೊಟ್ಟ ಮ್ಯಾಕೆ ನೀನ್ ಎತ್ಕೊಂಡ್ರೆ ಏನಂದಳು? ಅಂಕಲ್ ನಿನ್ನೆ ಏನಂದ್ರು ಗೊತ್ತಾ? ಅಯ್ಯ ಅದನ್ನೇ ಸಾಧಿಸ್ಕೊಂಡು ಇವತ್ತು ಹಂಗೆ ಕೂತಿದ್ಯಲ್ಲವ. ನೋಡವ ಜ್ವರ ಬಿಟ್ಟು ಹೆಂಗ್ ಕಳ್ಕಳಿಯ ಕಣ್ಬಿಡ್ಕೊಂಡು ಪುಳ್ಪುಳಿ ಅಂತೈತೆ. ಇಲ್ಲ ಅಂಕಲ್, ನಾನು ನೋಡಲ್ಲ. ನೋಡಿದ್ರೆ ಎತ್ಕೋಬೇಕು ಅನ್ಸುತ್ತೆ, ಎತ್ಕೊಂಡ್ರೆ ಮುತ್ತು ಮಾಡ್ಬೇಕು ಅನ್ಸುತ್ತೆ. ಯಾರವ ಬೇಡ ಅಂದ್ರು? ಅದಕ್ಕೆ ಕಣವ ಬರೀ ಓದ್ ಮಾತ್ರಕ್ಕೆ ತಿಳುವಳಿಕೆ ಬರಕಿಲ್ಲ ಅಂತ ಹೇಳೋದು. ಸಾವಿತ್ರಿ ನಿನ್ನೆ ಯಾಕೆ ಎತ್ಕೋಬೇಡ ಮಗಿನ ಅಂತ ಹೇಳೋದು ಅಂತ ಯೋಚನೆ ಮಾಡ್ದ. ಮಗಿಗೆ ಜ್ವರ ಬಂದಿತ್ತು. ಜ್ವರ ಬಂದಾಗ ಎತ್ಕೊಂಡ್ರೆ ನಮ್ಮ ಮೈ ಕಾವು ಸೇರಿ ಜ್ವರ ಇನ್ನೂ ಏರ್ತದೆ. ಅದಕ್ಕೆ ಹೇಳೋದು ಜ್ವರ ಬಂದ್ ಮಗಿನ ಜಾಸ್ತಿ ಹೊತ್ತು ಎತ್ಕೋಬಾರ್ದು, ನೆಲದ ಮ್ಯಾಕೆ ಮಲಗಿಸಿರ್ಬೇಕು ಅಂತ. ಹೌದಾ? ಹೂ ಕಣವ. ಅದಕ್ಕೆ ಸಾವಿತ್ರಿ ಮಗಿನ ನೀನ್ ಎತ್ಕೋಬೇಡ ಅಂತ ಹೇಳಿದ್ದು. ನಿಜವಾಗ್ಲೂ ಇದೇ ಕಾರಣಕ್ಕ? ಬೇಕಾರೆ ಈ ಮಗಿ ಮೇಲೆ ಆಣೆ ಮಾಡ್ಲಾ? ಅಂಕಲ್ ಪ್ಲೀಸ್, ಮಗು ಮೇಲೆ ಆಣೆಗೀಣೆ ಎಲ್ಲ ಇಡಬೇಡಿ, ಅಸಹ್ಯ. ಮತ್ತೆ ಮಗಿನ ಎತ್ಕೋಬಾರ್ದೇನವ? ಬೇಡ ಬಿಡು, ಇಲ್ಲೇ ನೆಲದ ಮ್ಯಾಕ್ ಮಲಗಿಸಿ ಸಾವಿತ್ರಿನ ಕರೆದು ಹೇಳ್ತೀನಿ. ಮಗಿನಲ್ಲಿ ನೆಲದ ಮ್ಯಾಕ್ ಮಲಗಿಸ್ತೀನಿ. ಅಂಕಲ್ ನಿಮ್ಗೇನಾದ್ರು ಬುದ್ಧಿ ಇದೆಯಾ? ಮಗುನ ಕೆಳಗಡೆ ಮಲಗಿಸ್ತಾರ? ಓನು ಓನು, ಸಾರಿ 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 ಸಾರಿ. ನೋಡ್ದೇನವ, ಇಷ್ಟೊಂದು ಹರಿಯೋ ಪ್ರೀತಿ ತಡೆದು ಹಣೆ ಕಟ್ಕೊಂಡಿದ್ದಳವ. ಸುಶೀಲ್, ಕಾಫಿ. ಪದ್ಮಾವತಿ ಅವರೇ, ಒಂದ್ ನಿಮಿಷ ಮಾತಾಡೋದಿದೆ. ಅಯ್ಯೋ, ನೀವ್ಯಾಕೆ ಸುಮ್ಮನೆ ಅವ್ರನ್ನ ತಡಿತಾ ಇದ್ದೀರಾ? ಅವ್ರಿಗಿನ್ನೂ ಮಗುಗ್ ಸ್ನಾನ ಮಾಡಿಸ್ಬೇಕು, ಬಾಣಂತಿನ ವಿಚಾರಿಸ್ಕೋಬೇಕು. ಪರವಾಗಿಲ್ಲ, ಮಾತಾಡಕ್ ಆಗದೆ ಇರೋಷ್ಟು ಏನೂ ಇಲ್ಲ. ಹೇಗಿದ್ದಾರೆ ತಾಯಿ ಮಗು? ಇದೇನ್ ಬೀಗ್ರಿ ಹೀಗೆ ಕೇಳ್ತಾ ಇದ್ದೀರಾ? ನಿಮಗ್ ಗೊತ್ತಿಲ್ವಾ? ನಮ್ಮನೇಲಿ ಅನುಕೂಲ ಇಲ್ಲ ಅಂತ ತಾನೇ ನಿಮ್ಮನೇಲಿ ನಿಮ್ ಸೊಸೆನ ಇಟ್ಕೊಂಡು ಆರೈಕೆ ಮಾಡ್ತಾ ಇದ್ದೀರಾ? ಅವಳು ನಮ್ಮನೆಯಲ್ಲೇ ಇರಬಹುದು, ಆದ್ರೆ ಬಾಣಂತನ, ಮಗು ಆರೈಕೆ ಎಲ್ಲ ನಿಮ್ದ ತಾನೇ ಹಕ್ಕು. ಇದ್ರಲ್ಲಿ ಹಕ್ಕೇನ್ ಬಂತು ಬೀಗ್ರೆ? ಬಾಣಂತನ ಮಾಡಿ ನನಗೆ ಚೆನ್ನಾಗಿ ಅಭ್ಯಾಸ ಇದೆ. ಊರಲ್ಲಿ ಯಾರೇ ಮಗು ಬಾಣಂತ ಇದ್ರು ನೀರ್ ಹಾಕಿ ಅಂತ ನನ್ನನ್ನೇ ಕರೆಯೋರು. ಅದಕ್ಕೆ ಪದ್ಮಾವತಿ ಅವರೇ, ಮಾತಾಡ್ಬೇಕು ನಿಂತ್ಕೊಳ್ಳಿ ಅಂದಿದ್ದು ನಾಮಕರಣದ ವಿಷಯ ಮಾತಾಡೋದು. ಹೌದು, ನಾನು ಅದೇ ಪ್ರಸ್ತಾಪ ಮಾಡೋಣ ಅಂತ ಇದ್ದೆ. ಓ, ಮಗಳ ಹತ್ರ ಆಲ್ರೆಡಿ ಎಲ್ಲ ಮಾತಾಡ್ಕೊಂಡ್ ಬಿಟ್ಟಿದ್ದೀರಾ? ಅವಳ ಹತ್ರ ಏನ್ ಮಾತಾಡೋದು? ತೊಟ್ಟವರು ನೀವಿರೋವಾಗ. ನೋಡಿ ಪದ್ಮಾವತಿ ಅವರೇ, ನಾನು ಪುರೋಹಿತರ ಹತ್ರ ಮಾತಾಡಿ 3 ದಿವಸ ಗುರ್ತಾಕ್ಸಿದ್ದೀನಿ. ಆ 3 ದಿವಸದಲ್ಲಿ ಯಾವ ಡೇಟ್ ಅನುಕೂಲನೋ ಅವತ್ತು ನಾಮಕರಣ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ಯಾವ ದಿನನೇ ಆಗ್ಲಿ ವ್ಯವಸ್ಥೆ ಮಾಡ್ತಾರೆ. ವ್ಯವಸ್ಥೆ ಹೇಗೆ ಏನು ಅಂತ ನಾವು ಹೇಳ್ತೀವಿ. ನಮಗೆ ಬಂಧು ಬಳಗ ಜಾಸ್ತಿ. ನಮ್ಮ ಮನೆಯ ಮೊದಲ ಮಗು, ಮೊದಲನೇ ಸಮಾರಂಭ ಗ್ರ್ಯಾಂಡ್ ಆಗೇ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಹಾಗೆ ನೋಡಿದ್ರೆ ಇದು ನಮ್ಮ ಮನೇಲಿ ಮೊದಲನೇ ಮಗು ಅಲ್ವಾ? ಮತ್ ಯಾಕೆ ಮನೆ ಮಟ್ಟಿಗೆ ಮಾಡ್ಬೇಕು ಹಾಗೆ ಹೀಗೆ ಅಂತ ಅವ್ರು ತಲೆ ತುಂಬಿದ್ದೀರಾ? ನಾನಾ? ಯಾರಿಗೆ? ಸಾಕು ಸಾಕು. ವೈಶಾಲಿ, ಸಾವಿತ್ರಿಗೆ ನಾಮಕರಣನ ಸಿಂಪಲ್ ಆಗಿ ಮನೇಲೆ ಮಾಡಬೇಕು ಅಂತ ಇದೆ. ಅದನ್ನ ಅವಳ ಮೂಲಕ ನೀವು ಹೇಳಿಸಿದ್ದೀರಿ ಅಂತ ನಮಗೆ ಶಾಸ್ತ್ರ ಸಂಪ್ರದಾಯ ನಮಗೂ ಗೊತ್ತಿದೆ. ಅದನ್ನ ಬಿಟ್ಟು ನಾವೇನು ಮಾಡಲ್ಲ. ತಪ್ಪು ತಿಳ್ಕೊಂಡಿದ್ದೀರಾ. ನಮಗ್ ತುಂಬಾ ಅನುಕೂಲ ಇಲ್ಲದೆ ಇರ್ಬೋದು, ಆದ್ರೆ ಮಕ್ಕಳಿಗೆ ಯಾವ ಕೊರತೆನೂ ಬರ್ದೇ ಇರೋ ಹಾಗೆ ನೋಡ್ಕೊಂಡಿದೀವಿ. ನಾಮಕರಣನೂ ಅಷ್ಟೇ, ಎಲ್ಲ ಖರ್ಚು ವೆಚ್ಚ ನಾವೇ ವಹಿಸ್ಕೊಂಡು ನೀವ್ ಹೇಳಿದಾಗೆ ಮಾಡ್ತೀವಿ. ಹೇರಿಕೆ ಅಂತಲ್ಲ, ನಮಗೂ ತುಂಬಾ ಸಂತೋಷನೇ. ಮತ್ ಸಾವಿತ್ರಿ ಹುಡುಗರಿಗೆ 108 ಆದರ್ಶ, ಅದು ಇದು ಅಂತ ಬೇಕು ಅಂದ್ರೆ ಮತ್ತೆ ನಾಮಕರಣ ಮಾಡೋಕ್ಕಾಗತ್ತಾ? ನಾನು ಅವಳು ತಿಳಿ ಹೇಳ್ತೀನಿ.
ಹೇಳಿ, ಆದರೆ ನಾಮಕರಣ ನಾವೇ ಮಾಡೋದು. ಅದೇಗಾಗತ್ತೆ? ಬಿಡಿ, ಈಗ ನಾನು ಮಾತಾಡಿದ್ರೆ ತಪ್ಪಾಗತ್ತೆ. ನಮ್ಮ ಯಜಮಾನ್ರಿಗೆ ಹೇಳ್ತೀನಿ. ನಾನು ಈಗಲೇ ಹೋಗಿ ಸಾವಿತ್ರಿನ ಒಪ್ಪಿಸ್ತೀನಿ. ಸುಶೀಲ್, ಅವ್ರ ಮಾತನ್ನ ನೀವು ನಂಬೇಡಿ. ನೀವಿಲ್ಲಿದ್ದೀರಾ ಅಂತ ಬೆಣ್ಣಿನಲ್ಲಿ ಕೂದಲು ತೆಗೆಯೋ ಹಾಗೆ ಮಾತಾಡ್ತಿದ್ದಾರೆ ಅಷ್ಟೇನೆ. ಇದೆಲ್ಲ ಅವ್ರದೇ ಕುಮ್ಮಕ್ಕಿರುತ್ತೆ. ಬೇಕಾದ್ರೆ ನೋಡಿ, ವಾಪಸ್ ಬಂದು ಸಾವಿತ್ರಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಅವ್ರ ಹಠಕ್ ವಿರುದ್ಧ ನಾನು ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಸಾವಿತ್ರಿ, ಸಾವಿತ್ರಿ, ಅಮ್ಮ ಬಂದ್ಯಾ? ನಾನೇ ನಿನ್ನ ಕರಿಬೇಕು ಅಂತಿದ್ದೆ. ಹುಟ್ಟಿನ ವಿನುತಾ ಎತ್ಕೊಂಡಿದ್ದಾಳೆ, ಕರೆಸ್ಬಿಟ್ಟು ದೃಷ್ಟಿ ತೆಗೆದ್ಬಿಡು. ಅದೆಲ್ಲ ಇರ್ಲಿ ಕಣೆ. ನಿಮ್ಮ ಅತ್ತೆ ಮಾವ ಏನು ಹೇಳ್ತಾ ಇರೋದು? ಏನ್ ಹೇಳಿದ್ರು? ಯಾವ ವಿಷಯ? ನಾಮಕರಣದ ವಿಷಯ. ಅದಾ, ನಾನೇ ನಿನ್ಗೆ ಹೇಳ್ಬೇಕು ಅಂತಿದ್ದೆ, ಅವರೇ ಹೇಳ್ಬಿಟ್ರಾ? ನಿನ್ಗೆ ಯಾಕೆ ಬೇಕು ಊರು ಸವರಿ ಎಲ್ಲ? ಚಿಕ್ಕವಳು ತರನೇ ಇರ್ಬೇಕು. ಅವ್ರೇನ್ ಅನ್ಕೊಂಡಿದ್ದಾರೆ ಗೊತ್ತಾ? ನಾನೇ ನಿನ್ ಕುಮ್ಮ ಕೊಟ್ಟು ನಾಮಕರಣನ ಸಿಂಪಲ್ ಆಗಿ ಮಾಡ್ಲಿ ಅಂತ ಹೇಳ್ಕೊಟ್ಟಿದ್ದೀನಿ ಅಂತ. ಅಮ್ಮ, ನಾ ಹಾಗೆ ಹೇಳಲಿಲ್ಲ. ನೀನ್ ಹೇಳಿಲ್ಲ ಕಣೆ. ನಾವು ಮೊದ್ಲೇ ಸ್ಥಿತಿವಂತರಲ್ಲ. ಇಂಥ ಲೆಕ್ಕಾಚಾರ ಹಾಕಿ ದುಡ್ಡು ಯೋಜನೆ ಅಂತ ಅನ್ಕೊಂಡಿದ್ದಾರೆ. ಹಾಗ್ಯಾಕಮ್ಮ ಅನ್ಕೋತಾರೆ? ಯಾಕೆ ಅಂದ್ರೆ ಪದ್ಧತಿ ಪ್ರಕಾರ ನಾಮಕರಣ ಮಾಡ್ಬೇಕಾಗಿರೋರು ನಾವು. ಮಾವನೇ ತಾನೆ ಅವರೇ ನಾಮಕರಣ ಮಾಡ್ತೀವಿ ಅಂತ ಹೊರಟಿರೋದು. ಹೌದು, ಅದಕ್ಕೆ ಛತ್ರದಲ್ಲಿ ಗ್ರ್ಯಾಂಡ್ ಆಗಿ ನಾಮಕರಣ ಮಾಡೋದ್ ಬೇಡ, ಮನೆ ಮಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಯಾಕೆ ಹೇಳಿದೆ? ನಾವು ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿರೋದು. ಗೊತ್ತು, ಆದ್ರೆ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಹೇಳು? ನೂರಾರು ಜನ ಬಂದು ಬಳಗದವ್ರು ಬರ್ತಾರೆ. ಬಂದವರು ಸುಮ್ನೆ ಊಟ ಮಾಡ್ಕೊಂಡು ಹೋಗ್ತಾರಾ? ಇಲ್ಲ, 40 ತರ ಪ್ರಶ್ನೆಗಳನ್ನ ಕೇಳ್ತಾರೆ. ಏನಂತ? ಈಗ ಅದರಿಂದ ನಿನಗೇನು? ನನಗೇನು ಅಂದ್ರೆ, ವಿನುತಂಗೆ ಯಾಕಿನ್ನೂ ಮಕ್ಕಳಾಗಿಲ್ಲ ಅಂತ ಕೇಳ್ತಾರೆ. ಅವಳು ಏನು ಉತ್ತರ ಕೊಡ್ತಾಳೆ ಹೇಳು? ಅದಕ್ಕೆ ಇದೆಲ್ಲ ಬೇಡ ಅಲ್ವೇ? ಕಾಂಚನನ್ನ ಜನ ಕೇಳ್ತಾರೆ ಅಂತ ನೀನ್ ಯಾಕೆ ಹೆದರ್ಕೋಬೇಕು? ಹೆದರಿಕೆ ಅಲ್ಲಮ್ಮ, ವಿನುತಂಗೆ ಮಕ್ಕಳಾಗಲ್ಲ ಅನ್ನೋದನ್ನ ಬಂದವ್ರ ಎದುರಿಗೆಲ್ಲ ಹೇಳ್ಬೇಕು. ಹಾಗೆ ಹೇಳಿದ್ರೆ ಎಲ್ರೆದುಗೂ ಅವಳು ದುರಂತ ನಾಯಕಿ ತರ ಆಗ್ತಾಳೆ. ಅದು ನನಗಿಷ್ಟ ಇಲ್ಲ. ನಾಮಕರಣ ನನ್ನ ಮಗುದೇ ಆದ್ರೂ ವಿನುತಾ ವಿಷಯನೇ ದೊಡ್ಡದಾಗುತ್ತೆ. ನೀನ್ ಹೇಳೋದ್ ನೋಡಿದ್ರೆ ಕಾಂಚನಂಗೆ ಯಾಕೆ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋ ಹಾಗಿದೆ. ಏನಮ್ಮ ಹೀಗೆ ಹೇಳ್ತಿದ್ಯಾ? ಮೊದ್ಲೇ ವಿನುತಂಗೆ ಮಕ್ಕಳಾಗಲ್ಲ ಅನ್ನೋ ನೋವು, ಅಂತದ್ರಲ್ಲಿ ಬಂದವ್ರ ಎದುರಿಗೆಲ್ಲ ಪಾಪದೊಳಗೆ ನಿಂತ್ಕೊಳ್ಳೋದು ಹಿಂಸೆ ಅಲ್ವಾ? ಅವತ್ ನೀನೇ ನೋಡಿದ್ಯಲ್ಲ ಪಕ್ಕದ ಮನೆ ಕಲಾ ಆಂಟಿ ಹೇಗ್ ಮಾತಾಡಿದ್ರು ಅಂತ. ಅಂತದ್ರಲ್ಲಿ ಬಂದವರು ತಲೆಗೊಂದು ಮಾತಾಡ್ತಾರಮ್ಮ. ನಮ್ ವಿನುತಂಗ್ ನೋವಾಗಲ್ವಾ? ಎಂತ ಚಿನ್ನದಂತ ಮನಸ್ಸೇ ನಿಂದು. ಅದಕ್ಕೋಸ್ಕರ ನಿನ್ ಮಗಳ ನಾಮಕರಣ ಸಿಂಪಲ್ ಆಗಿ ಅಂತೆಲ್ಲ. ಕಾಂಚನ, ಏನಾಯ್ತಮ್ಮ? ಏನಿಲ್ಲ ಅತ್ತೆ. ಯಾಕೆ ಅಳ್ತಿದ್ಯಾ? ಹೇಳು ಕಾಂಚನ. ಎಲ್ಲ ನನ್ನ ಹಣೆ ಬರ ಅತ್ತೆ. ಏನಾಗಿದೆ ನಿನ್ ಹಣೆ ಬರಹಕ್ಕೆ? ನನ್ ಮಗನ ಮದ್ವೆ ಆಗಿರೋದು ನಿನ್ ಕರ್ಮನ ಅಥವಾ ನಮ್ಮಂತ ಅತ್ತೆ ಮಾವ ಸಿಕ್ಕಿದ್ದು ನಿನ್ ಕರ್ಮನ? ಇಲ್ಲ ಅತ್ತೆ, ಇದಕ್ ನಾನು ಪುಣ್ಯ ಮಾಡಿದ್ದೀನಿ. ಆದ್ರೆ ನನ್ನಂಥ ಸೊಸೆಯಿಂದ ಈ ಮನೆಗೆ ಏನ್ ಸಿಕ್ಕಿದೆ ಹೇಳಿ? ಕನಿಷ್ಠ ಕರ್ತವ್ಯ ಅಂತ ಒಂದ್ ಮಗುನು ಹೆತ್ಕೊಡಕ್ಕಾಗ್ಲಿಲ್ಲ ನನ್ನ ಕೈಯಲ್ಲಿ. ಕಾಂಚನ, ಅದ್ರ ಬಗ್ಗೆ ನಾವ್ ಯಾವತ್ತಾದ್ರೂ ಬೇಡ್ದಿರೋದು ಮಾತಾಡ್ದಾಗ್ಲಿ ಎತ್ತ ಆಡೋದಾಗ್ಲಿ ಮಾಡಿದೀವ? ಖಂಡಿತ ಇಲ್ಲ ಅತ್ತೆ. ದೇವ್ರಂತ ಗಂಡ, ಅತ್ತೆ ಮಾವ, ದೇವಸ್ಥಾನದಂತ ಮನೆ. ಆದ್ರೆ ಏನಮ್ಮ? ಮಿಕ್ದವ್ರೆಲ್ಲ ಇದಾರಲ್ಲ. ಮಿಕ್ದವ್ರು ಯಾರು? ಓ, ಆ ಪಕ್ಕದ ಮನೆಯವ್ರು ಹೇಳಿದ್ಲು ಅಂತನ? ನೋಡ್ ಕಾಂಚನ, ಯಾರೋ ಏನೋ ಹೇಳ್ತಾರೆ ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಒಂದ್ ವೇಳೆ ನಾವು ಚೆನ್ನಾಗಿ ಬದುಕಿದ್ರು ಕೂಡ ಯಾರು ನಮ್ಮನ್ನು ಹೊಗಳೋದಿಲ್ಲ. ಅತ್ತೆ, ಹೊರಗಿನವ್ರು ಅಂದ್ರೆ ಸಹಿಸ್ಕೋಬಹುದು, ಆದ್ರೆ ಮನೆಯವ್ರೆ ಅಂದ್ರೆ ಹೇಗ್ ಸಹಿಸ್ಕೊಳಕ್ಕಾಗುತ್ತೆ? ಮನೆಯವ್ರ?
ಯಾರು ಆ ಪದ್ಮನ? ಪದ್ಮ ಆಂಟಿ ಅಲ್ಲ, ಸಾವಿತ್ರಿ ಅಕ್ಕ. ಹೊರಗಿನವ್ರಂದ್ರೆ ಸಹಿಸ್ಕೋಬೋದು, ಆದ್ರೆ ಮನೆಯವ್ರೆ ಅಂದ್ರೆ ಹೇಗೆ ಸಹಿಸ್ಕೊಳಕ್ಕಾಗುತ್ತೆ? ಮನೆಯವ್ರ? ಯಾರು ಆ ಪದ್ಮನ? ಪದ್ಮ ಆಂಟಿ ಅಲ್ಲ, ಸಾವಿತ್ರಿ ಅಕ್ಕ. ಏನು, ಸಾವಿತ್ರಿನ? ಹೌದು ಅತ್ತೆ. ಯಾಕೆ ಹೇಳಿ? ನಾಮಕರಣನ ಮನೆ ಮಟ್ಟಿಗೆ ಮಾಡೋಣ, ಛತ್ರದಲ್ಲಿ ಬೇಡ ಅಂತ ಹೇಳ್ತಾ ಇರೋದು. ಛತ್ರದಲ್ಲಿ ಮಾಡಿದ್ರೆ 100 ಜನ ಬರ್ತಾರೆ, ಬಂದವರೆಲ್ಲ ನನ್ನನ್ನು ಕೇಳ್ತಾರೆ ಮಗು ಯಾವಾಗ ಆಗೋದು ಅಂತ. ಆಗ ನಾನು ನಿಜನ ಹೇಳಲೇಬೇಕು. ಅವರೆಲ್ಲ ನನಗೆ ಪಾಪ ಅಂತಾರೆ. ನಾಮಕರಣದಲ್ಲಿ ನನಗೆ ಹೆಚ್ಚು ಇಂಪಾರ್ಟೆಂಟ್ ಸಿಗುತ್ತೆ. ಅವರೆಲ್ಲರ ಅನುಕಂಪ ಕರುಣೆ ನನ್ನ ಮೇಲೆ ಬರುತ್ತಲ್ಲ, ಅದಕ್ಕೆ. ಓ, ಎಲ್ರೂ ನಿನಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಅವ್ರಿಗೆ ಹೊಟ್ಟೆ ಉರಿತಾ ಇದೆ ಅಲ್ವಾ? ಹೌದು ಅತ್ತೆ. ನೋಡ್ದ್ಯಾ ಮತ್ಸರ ಅನ್ನೋದು ಎಲ್ಲೆಲ್ಲಿ ಹೇಗೆ ಇರುತ್ತೆ ಅಂತ? ಅಷ್ಟೇ ಅಲ್ಲ ಅತ್ತೆ, ಇದಕ್ಕೆ ಪದ್ಮ ಆಂಟಿನೂ ಕುಮ್ಮಕ್ ಕೊಡ್ತಾ ಇದ್ದಾರೆ. ಓ, ಅಮ್ಮ ಮಗಳು ಇಬ್ರು ಒಂದಾಗಿದ್ದಾರಾ? ನಾನು ಸುಶೀಲ್ ಮಾತಾಡ್ದಾಗ ಹಾರಾಡ್ಕೊಂಡು ಹೋದ್ಲು ನಾನು ನನ್ನ ಮಗಳನ್ನ ಒಪ್ಪಿಸ್ಬಿಡ್ತೀನಿ ಅಂತ. ಅವ್ರಿಗಿಷ್ಟ ಬಂದ ಹಾಗೆ ಹೇಗೆ ಮಾಡ್ತಾರೋ ನಾನು ನೋಡೋಣ, ಸುಮ್ಮನಿರು. ಅತ್ತೆ ಪ್ಲೀಸ್, ಇದರಲ್ಲಿ ನನ್ನನ್ನು ಮಾತ್ರ ಇನ್ವಾಲ್ವ್ ಮಾಡೋಕೆ ಹೋಗ್ಬೇಡಿ. ಮತ್ತೆ ಮತ್ತೆ ಮಕ್ಕಳಾಗ್ದೋಳು ಅಂತ ಅನ್ಸ್ಕೊಳ್ಳೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಸರಿ ಬಿಡಮ್ಮ, ನಿನ್ನ ಮಧ್ಯದಲ್ಲಿ ಎಳೆಯೋದೇ ಇಲ್ಲ. ನೋಡ್ತಾ ಇರು ಆ ಪದ್ಮಾವತಿ ನಂಜುಂಡನ್ಗೆ ಹೇಗೆ ಮಾತಾಡ್ತೀನಿ ಅಂತ. ಸಾವಿತ್ರಿಗೆ ತಾನೊಬ್ಳೆ ಮಗುನ್ ಹೆತ್ತಿರೋದು ಅಂತ ಹಮ್ಮು, ಆದ್ರೆ ಆ ಮಗು ನಮ್ಮ ವಂಶದ್ದು. ಅದನ್ನ ನಮಗ್ ಬೇಕಾದಾಗೆ ಸಾಕ್ತಿವಿ, ನಮ್ಮ ಅಂತಸ್ತು ತಕ್ಕ ಹಾಗೆ ಬೆಳೆಸ್ತೀವಿ ಅನ್ನೋದನ್ನ ನಾನು ಅವ್ರಿಗೆ ತೋರಿಸ್ಕೊಡ್ತೀನಿ. ನಾಮಕರಣ ಮಾಡೋದ್ರ ಬಗ್ಗೆ ಮಾತಾಡಬೇಕು ಅಂತ ಪದ್ಮ ಕರೆಸ್ಕೊಂಡ್ರು. ಹೌದೌದು, ಮಾತಾಡ್ಲೇಬೇಕು. ಮನೇಲಿ ಈಗ ಎರಡೆರಡು ಅಭಿಪ್ರಾಯ ಇದೆ. ಇಲ್ಲ ಇಲ್ಲ ಸುಶೀಲ್, ಮಗು ನಮ್ಮನೆದು, ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಮಾಡೋದು. ಸಾವಿತ್ರಿದು ವಿರೋಧ ಇದೆ. ನೀನಿರೋದು ಬೇಡವೇನ ಸಾವಿತ್ರಿ? ಹೋಗು ಮಗು ನೋಡ್ಕೊ. ಮಗು ಕಾಂಚನ ಹತ್ರ ಇದೆ, ಅವಳು ಚೆನ್ನಾಗಿ ನೋಡ್ಕೋತಾಳೆ. ಹಾಗಾದ್ರೆ ಸಾವಿತ್ರಿ ಇರ್ಲಿ ಬಿಡು. ಅದನ್ನಲ್ಲ ನಾನು ಹೇಳಿದ್ದು, ಮಗು ಕಾಂಚನ ಹತ್ರನೇ ಇರ್ಲಿ, ಅಲ್ಲಿಂದ ಎತ್ಕೊಳ್ಳೋದು ಬೇಡ ಅಂತ. ನಾ ಮಗುನ ಕರ್ಕೋತೀನಿ ಅಂತ ಹೇಳಲೇ ಇಲ್ಲ ಅತ್ತೆ. ಆಗ್ಲೇ ಹೇಳಿದ್ಯಂತೆ ಎತ್ಕೋಬೇಡ ಅಂತ. ಮಗು ಮಲಗಿತ್ತು. ವಿಷಯ ಬೇರೆ ಕಡೆ ಹೋಗ್ತಿದೆ. ಬೀಗ್ರೆ, ಬಾಣಂತನ ಮಾಡೋದು ನಮ್ಮ ಕರ್ತವ್ಯ ಆಗಿದೆ. ಹೌದು, ಆದ್ರೆ ಸಾವಿತ್ರಿನ ಪುಟ್ಟಿನ ಬಿಟ್ಟಿರೋಕೆ ನಮ್ಮ ಯಾರಿಂದನೂ ಆಗ್ಲಿಲ್ಲ, ಅದಕ್ಕೆ ಕಳಿಸ್ಕೊಡ್ಲಿಲ್ಲ. ಕ್ಷಮಿಸಿ. ಕ್ಷಮೆ ಯಾಕೆ ಸುಶೀಲ್? ಅವ್ರ ಮನೆ ತುಂಬಾ ಚಿಕ್ಕದಾಗಿದೆ, ಮತ್ತೆ ಬಾಣಂತನ ಅಂದ್ರೆ ಏನ್ ಕಡಿಮೆ ಆಗತ್ತಾ? ಅಷ್ಟೊಂದು ಹಾಲು ತುಪ್ಪ ಎಲ್ಲ ಬೇಕಾಗತ್ತೆ. ಸುಮ್ನೆ ಅವ್ರಿಗೆ ಯಾಕೆ ತೊಂದ್ರೆ? ನಮ್ಮನೆ ಮಗು, ಅದಕ್ಕೆ ಅವ್ರಿಗೆ ಯಾಕೆ ಹೊರೆ ಅಂತ ನಾವೇ ಇಟ್ಕೊಂಡಿದ್ದು. ಈಗ ನಾಮಕರಣನೂ ನಾವೇ ಮಾಡಬೇಕು, 10 ಜನನ ಕದ್ದು ಛತ್ರದಲ್ಲೇ ಮಾಡಬೇಕು ಅನ್ನೋದು ಇದೆ. 10 ಜನ ಅಲ್ಲ ನಂಜುಂಡವ್ರೆ, ನಮ್ದು ದೊಡ್ಡ ಬೆಳಗ, 1000 ಜನ ಬರ್ತಾರೆ. ದೊಡ್ಡ ಛತ್ರ ಮಾಡ್ಬೇಕು. ಆಯ್ತು, ಬರ್ಲಿ, ಎಲ್ರೂ ಕರೀರಿ, ದೊಡ್ಡ ಛತ್ರನೇ ಮಾಡೋಣ. ನೀವು ಮಾಡಲ್ಲ ಅಂತ ಹೇಳ್ತಿಲ್ಲ ನಂಜುಂಡಯ್ಯ, ಅದ್ರ ಅಗತ್ಯ ಇಲ್ಲ. ನಮ್ಮಿಂದಾಗಿ ನಿಮಗೆ ಖರ್ಚು ವೆಚ್ಚದ ಹೊರೆ ಆಗೋದು ಬೇಡ. ನಿಮಗೆ ಮದುವೆಗೆ ಇನ್ನೂ ಒಬ್ಳು ಮಗಳಿದ್ದಾಳೆ ಅನ್ನೋದನ್ನು ಯೋಚಿಸಿ ನಾವು ಈ ತೀರ್ಮಾನಕ್ಕೆ ಬಂದಿರೋದು. ಈಗ ನಮ್ಮನೆ ಮೊಮ್ಮಗಳ ಕಾರ್ಯ ನಮ್ಗೇನು ಹೊರೆ ಆಗ್ತಿಲ್ಲ. ಅದು ಅಲ್ಲದೆ ನಮ್ಮನೆಗೆ ಇದು ಮೊದಲನೇ ಮೊಮ್ಮಗು. ನಮ್ಮನೆಗೂ ಮೊದಲನೇ ಮೊಮ್ಮಗುನೇ ಅಲ್ದೆ ನಮ್ ವಂಶದ ಕುಡಿಯೋದು.
ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ನಾವು ಯಾವತ್ತೂ ಅನ್ಕೊಂಡಿಲ್ಲ ಬಿಗ್ರೆ. ಹೌದು ಬಿಡಿ, ಅದೇ ಸಮಸ್ಯೆ ಆಗಿರೋದು. ವೈಶಾಲಿ ಪ್ಲೀಸ್, ನಾನು ಮಾತಾಡ್ತೀನಿ. ನೋಡಿ ನಂಜುಂಡಯ್ಯ, ಇದು ಪದ್ಧತಿ, ಖರ್ಚು ಇದು ಯಾವುದೂ ಅಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯ ಸಂಭ್ರಮ. ನೀವು ಹೊರಗಿನವರು ಅಂತ ನಾವು ಯಾರೂ ಭಾವಿಸಿಲ್ಲ. ನೀವು ಇಂಥದ್ದನ್ನು ಮಾಡಬೇಕಿತ್ತು, ಇಂಥದ್ದನ್ನು ಮಾಡಲಿಲ್ಲ ಅಂತ ನಾವು ಆಕ್ಷೇಪಣೆನೂ ಮಾಡ್ತಿಲ್ಲ. ಈಗ ಒಂದು ಕೆಲಸ ಮಾಡಿ, ನೀವು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಏನೇನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಮಗು ಕೊಡಿ. ಹೌದು, ಬೆಸ್ಟ್ ಅಂದ್ರೆ ಏನಾದ್ರೂ ಜ್ಯುವೆಲ್ರಿ ಕೊಟ್ಬಿಡಿ. ಅಷ್ಟು ಇಷ್ಟು ಅಂತಲ್ಲ, ಒಂದ್ ಸಣ್ಣ ಚಿನ್ನ ಚೈನ್ ಹಾಕಿದ್ರು ಸಾಕು.